ನಮಸ್ಕಾರ. ನಾನು ಶ್ರೀಲತಾ ರಾಮಪ್ರಸಾದ್, ಸಾರಂಗ ವಾತ್ಸಲ್ಯ ಪೇರೆಂಟಿಂಗ್ ಗ್ರೂಪ್ನ ಸದಸ್ಯೆ. ಆರೋಗ್ಯವಂತ ಮಕ್ಕಳ ಜನನದಿಂದ ಉಂಟಾಗುವ ಪರಿಪೂರ್ಣತೆಯ ಅನುಭವ, ಸಂತೋಷ, ಆರ್ಥಿಕ ಭದ್ರತೆಯ ಜೊತೆಗೆ ಕೌಟುಂಬಿಕ ಏಳಿಗೆಯಿಂದ ಸಂಭ್ರಮವನ್ನು ಅನುಭವಿಸುತ್ತೇವೆ. ಇಂತಹ ಸಂಸಾರ ನಿರ್ವಹಣೆಯಲ್ಲಿ ಬರುವ ಹಲವಾರು ವಿಷಯಗಳ ಬಗ್ಗೆ ಇವತ್ತು ನಾನು ಮಾತನಾಡುತ್ತಿದ್ದೇನೆ. 6-7 ವರ್ಷಗಳ ಒಳಗಿನ ಮಕ್ಕಳು ಇರುವಂತಹ ಕುಟುಂಬದ ಬಗ್ಗೆ ನನ್ನ ಇಂದಿನ ಮಾತುಗಳು. ಮಕ್ಕಳ ಬೆಳವಣಿಗೆಯಲ್ಲಿ ತಾಯಿ ತಂದೆಯರ, ಪೋಷಕರ ಪಾತ್ರ ಬಹಳ ಮುಖ್ಯ. ಅವರೇ ಮಕ್ಕಳಿಗೆ ಮಾದರಿ. ಹೀಗಿದ್ದಾಗ ಮಗುವಿನ ಪಾಲನೆಯಲ್ಲಿ ಅವರು ಕೊಡಲು ಸಾಧ್ಯವಾಗುವ ಸಮಯಕ್ಕೆ ಬಹಳ ಮಹತ್ವವಿದೆ. ತಾಯಿ ತಂದೆಯರಿಬ್ಬರೂ ಉದ್ಯೋಗಸ್ಥರಾಗಿದ್ದಾಗ ಮಗುವಿನ ಪಾಲನೆ, ಪೋಷಣೆಯ ಜವಾಬ್ದಾರಿಯಲ್ಲಿ ಹೊಂದಾಣಿಕೆ ಅಥವಾ ಪ್ಲಾನಿಂಗ್ ಅತ್ಯಗತ್ಯ. ಮಗು ಹುಟ್ಟಿದಾಗಲೇನೋ ತಾಯಿಗೆ ಹೆರಿಗೆ ರಜಾ ಸಿಗುವುದು, ಇತ್ತೀಚೆಗೆ ತಂದೆಗೂ ಕೂಡ ರಜೆ ದೊರೆಯುವುದು ಸಕಾಲಿಕ ಸಹಾಯ ಆಗುವುದು. ಸಾಮಾನ್ಯವಾಗಿ ಹೆರಿಗೆಯ ಸಮಯದಲ್ಲಿ ಹಾಗೂ ಬಾಣಂತನದ ಸಮಯದಲ್ಲಿ ಹಿರಿಯರ ಆರೈಕೆ, ಸಹಾಯ, ಮಾರ್ಗದರ್ಶನ ದೊರೆತರೂ ಮುಂದಿನ ದಿನಗಳಲ್ಲಿ ಮಗುವಿನ ಪೋಷಣೆಯ ಜವಾಬ್ದಾರಿಯನ್ನು ತಾಯಿ ತಂದೆಯರೇ ಹೊರಬೇಕು. ಮಗು ಬೆಳೆಯುತ್ತಾ ಬಂದಂತೆ ಅದರ ಬೇಡಿಕೆಗಳು, ಅವಶ್ಯಕತೆಗಳು ಕೂಡ ವಿಭಿನ್ನ ರೀತಿಯಲ್ಲಿ ಹೆಚ್ಚಾಗುವುದು. ಇಂತಹ ಸಂಸಾರಗಳಲ್ಲಿ ಬರುವ ಹಲವಾರು ಸನ್ನಿವೇಶಗಳು, ಸಮಸ್ಯೆಗಳು ಹಾಗೂ ಅವುಗಳನ್ನು ಸಮರ್ಥವಾಗಿ ನಿರ್ವಹಿಸಲು ಬೇಕಾದ ಸಿದ್ಧತೆಗಳ ಬಗ್ಗೆ ಇಂದು ನಾನು ಮಾತನಾಡುತ್ತಿದ್ದೇನೆ. ಬಾಲ್ಯದ ಅನುಭವಗಳು ಯಾವುದೇ ಮಗುವಿಗೂ ಮುಂದಿನ ಬಾಳಿಗೆಗೆ ಭದ್ರ ಬುನಾದಿ ಆಗುತ್ತದೆ. ಅಂತಹ ಅನುಭವಗಳು ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಹಾಗಾಗಿ ಬಾಲ್ಯದಲ್ಲಿ ಮಗುವಿಗೆ ತಾಯಿ ತಂದೆಯರು ನೀಡುವ ಸಮಯ, ಭದ್ರತೆ, ಪೌಷ್ಟಿಕತೆ, ಮಾರ್ಗದರ್ಶನ, ಮಕ್ಕಳ ಜೊತೆ ಮಾಡುವ ಸಂವಹನದ ರೀತಿ ಬಹಳ ಪ್ರಾಮುಖ್ಯತೆಯನ್ನು ಪಡೆಯುತ್ತದೆ. ಹೀಗಿರುವಾಗ ಸಂಸಾರದಲ್ಲಿ ಬರುವಂತಹ ಸಂದರ್ಭಗಳಿಗೆ ಅನುಕೂಲವಾಗುವ ಹಾಗೆ ಮಾಡಿಕೊಳ್ಳಬೇಕಾದ ಸಿದ್ಧತೆಗಳ ಬಗ್ಗೆ ಗಮನ ಹರಿಸೋಣ. ಮನೆಯಲ್ಲೇ ಮಗುವನ್ನು ನೋಡಿಕೊಳ್ಳುವವರು ಇದ್ದಾಗ, ಅಂದರೆ ಅಜ್ಜಿ ತಾತಂದಿರು ಇದ್ದರೆ, ಉದ್ಯೋಗಸ್ಥ ತಾಯಿ ತಂದೆಯರಿಗೆ ಹೆಚ್ಚಿನ ನೆಮ್ಮದಿ ಇರಬಹುದು. ಹೊಂದಿಕೆ ಇದ್ದಂತಹ ಕುಟುಂಬಗಳಲ್ಲಿ ಇದು ಅತ್ಯಂತ ಹಿತಕಾರಿ ಅಂಶ ಆಗಿರುತ್ತದೆ. ಆದರೆ ಸದ್ಯದ ಸಾಮಾಜಿಕ ಪರಿಸರಗಳಲ್ಲಿ ಒಟ್ಟು ಕುಟುಂಬಗಳು ಕಡಿಮೆಯಾಗುತ್ತಿರುವಂತೆ, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಜಾಸ್ತಿ ಆಗುತ್ತಿರುವಂತೆ ನಾವೆಲ್ಲ ಗಮನಿಸುತ್ತಿದ್ದೇವೆ. ಹಾಗಾಗಿ ಬೇರೆ ರೀತಿಯ ಅನುಕೂಲಗಳನ್ನು ಮಾಡಿಕೊಳ್ಳುವ ಅನಿವಾರ್ಯತೆ ಈಗಿನ ಉದ್ಯೋಗಸ್ಥ ತಾಯಿ ತಂದೆಯರಿಗೆ. ಮನೆಯ ಸದಸ್ಯರೇ ನೋಡಿಕೊಳ್ಳುವ ಅನುಕೂಲತೆ ಇಲ್ಲದೆ ಹೋದಾಗ ಮನೆಯಲ್ಲಿ ಇರುವ ನ್ಯಾನಿಗಳನ್ನು, ಬೇಬಿ ಸಿಟ್ಟಿಂಗ್ಗಳನ್ನು ಅವಲಂಬಿಸಲೇಬೇಕು. ಅದರಿಂದ ಸದ್ಯದ ಸಮಸ್ಯೆಗೆ ಬಹುಮಟ್ಟಿನ ಪರಿಹಾರ ದೊರೆಯುತ್ತದೆ. ಆದರೂ ತಾಯಿ ತಂದೆಯರು ಸೂಕ್ಷ್ಮ ರೀತಿಯಲ್ಲಿ ಗಮನಿಸುತ್ತಲೇ ಇರಬೇಕಾದದ್ದು ಅತ್ಯಗತ್ಯ. ಮಗು ಬೆಳೆಯುತ್ತಿದ್ದ ಹಾಗೆ ತನ್ನ ಮಾತನ್ನು ಆಲಿಸುವ, ತನ್ನೊಂದಿಗೆ ಆಡುವ ಅಮ್ಮ ಅಪ್ಪ ಬೇಕು. ಅವರು ತನ್ನೊಂದಿಗೆ ಹೆಚ್ಚಿನ ಸಮಯ ಕಳೆಯಬೇಕು ಅನ್ನುವ ಹಂಬಲ ಮಗುವಿಗೆ. ಆ ಸಮಯ ನೀಡುವಿಕೆಯ ಹೆಚ್ಚಿನ ತಾಯಿ ತಂದೆಯರಿಗೆ ಇರುವ ಕಷ್ಟ, ಅಮ್ಮನಿಗೆ ದುಃಖ, ಅಪ್ಪನಿಗೆ ಅನಿವಾರ್ಯತೆ ತರುವ ಸಂದರ್ಭಗಳು ಇದು. ಹಾಗಾಗಿ ಮಗುವಿಗೆ ನೀಡಲು ಸಾಧ್ಯವಾಗುವ ಸಮಯದ ಕ್ವಾಲಿಟಿ, ಅಂದರೆ ಗುಣಮಟ್ಟದ ಬಗ್ಗೆ ಗಮನ ಹರಿಸೋದು ಮುಖ್ಯ. ಮಗುವಿನ ಜೊತೆ ಇರುವಾಗ ತಮ್ಮೆಲ್ಲ ಗಮನವನ್ನು ಅದಕ್ಕೆ ಕೊಟ್ಟು ಆ ಸಂತೋಷವನ್ನು ಅನುಭವಿಸುವುದು ಅದೇ ಕ್ವಾಲಿಟಿ ಟೈಮ್. ಇಂತಹ ಬೆಳವಣಿಗೆಯ ಸಮಯದಲ್ಲಿ ಸಿಕ್ಕಷ್ಟು ಸಮಯದಲ್ಲಿ ತಾಯಿ ತಂದೆಯರು ಅವರವರ ನಡುವೆ ಆಡುವ ಮಾತುಗಳು, ಮಗುವಿನ ಜೊತೆಯಲ್ಲಿ ನಡೆಯುವ ಸಂಭಾಷಣೆಯ ರೀತಿಗಳು ಮುಖ್ಯವಾದ ಪರಿಣಾಮ ಬೀರುತ್ತದೆ. ಇಬ್ಬರು ಉದ್ಯೋಗಸ್ಥರು, ಇಬ್ಬರು ಹೆಚ್ಚಿನ ಸಮಯವು ಮನೆಯ ಹೊರಗೆ ಕಳೆದು ಮನೆಗೆ ಬಂದಾಗ ಆಯಾಸ ಅನುಭವಿಸುವುದು ಸಹಜ. ಆಗ ಮಾತು ಸಂಯಮದಿಂದ, ಸಹನೆ, ತಾಳ್ಮೆಯಿಂದ ಕೂಡಿರುವುದಕ್ಕೆ ಮಾನಸಿಕ ಸಿದ್ಧತೆ ಕೂಡ ಅತ್ಯಗತ್ಯ. ಮಗುವಿನ ಮೊದಲ ಪಾಠಶಾಲೆ ಮನೆಯೇ ಅಲ್ಲವೇ? ತಂದೆ ತಾಯಿ ಮಾತಾಡುವ ವಿಷಯಗಳು,
ರೀತಿಗಳು, ಧ್ವನಿಗಳು, ಏರಿಳಿತಗಳನ್ನು ಗಮನಿಸುತ್ತಾ ಮಗುವು ಅನುಕರಣೆ ಮಾಡುತ್ತದೆ. ಹಾಗಾಗಿ ತಾಯಿ ತಂದೆಯರು ಮನೆಯ ಜವಾಬ್ದಾರಿಗಳನ್ನು ಹಂಚಿಕೊಳ್ಳುವುದರ ಜೊತೆಗೆ ಅವುಗಳ ನಿರ್ವಹಣೆ ಬಗ್ಗೆ ಮಾತನಾಡಿಕೊಳ್ಳುವ ರೀತಿಗಳು ಆರೋಗ್ಯಕರ ಸಂಭಾಷಣೆಯ ರೀತಿಯಲ್ಲಿರಬೇಕು. ಇಂತಹ ಸಮಯದಲ್ಲಿ ತಾಯಿ ತಂದೆಯರು ಮಗುವಿನ ಮುಂದೆ ಮಾತನಾಡಿಕೊಳ್ಳುತ್ತಿರುವಾಗ ಅವರ ಭಾಷೆಯ ಬಗ್ಗೆ ಗಮನ ಕೊಡುವುದು ಅತಿ ಮುಖ್ಯ. ಮಗುವಿಗೆ ಶಬ್ದಗಳ ಅರಿವು ಬರದೇ ಇದ್ದರೂ ಧ್ವನಿಯಿಂದ ತಾಯಿ ತಂದೆಯರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಬೆಳವಣಿಗೆಯ ಕಾಲ ಇದು. ಹಾಗಾಗಿ ಮಗುವಿನ ಜೊತೆ ಇರುವಂತಹ ಸಮಯದಲ್ಲಿ ನಾವು ಗುಣಮಟ್ಟದ ಸಮಯ ಅಂತ ಅಂದರೆ ನಮ್ಮ ಮಾತುಕತೆಗಳು ಬರೀ ಮಗುವಿನ ಸುತ್ತಮುತ್ತ ಇರುವುದು ಮುಖ್ಯ. ಅದೇ ರೀತಿ ಮಗುವಿನ ಇರುವಿನಿಂದ ಆಗುತ್ತಿರುವ ಅನಾನುಕೂಲಗಳು, ತೊಂದರೆಗಳ ಬಗ್ಗೆ ವಿವರವಾಗಿ ಮಾತನಾಡದೆ ಯಾವ ರೀತಿ ಸಮಯವನ್ನು ತಾಯಿ ತಂದೆಯರು ಸೇರಿ ಮಗುವಿಗೆ ಸಮಯ ಕೊಡಬಹುದು ಅನ್ನುವುದನ್ನು ವಿವರಿಸಿಕೊಂಡರೆ ಬಹಳ ಒಳ್ಳೆಯದು. ಮಗುವಿಗೆ ಈಗ ಆಟದ ಸಮಯ. ಈಗ ನಾವು ಮಾತನಾಡುತ್ತಿರುವಾಗ ಮಗು ಇನ್ನು ಶಾಲೆಗೆ ಹೋಗಿಲ್ಲದಿದ್ದರೆ ತಾವು ಮಗುವಿನ ಜೊತೆ ಸಮಯ ಕಳೆಯುವುದರ ಬಗ್ಗೆ ಹೇಗೆ, ಆ ವಯಸ್ಸಿನ ಮಗುವಿಗೆ ಏನು ಬೇಕು, ಅದನ್ನು ತಾವು ಹೇಗೆ ಕೊಡಬಲ್ಲೆವು, ಅದೆಲ್ಲ ಹೇಗೆ ಆಟ ಆಡಿಸಬಹುದು, ಪಾರ್ಕಿಗೆ ಕರ್ಕೊಂಡು ಹೋಗಬಹುದು, ನೀತಿ ಕಥೆಗಳನ್ನು ಹೇಳಬಹುದು, ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲು ತಿಳಿಸಿಕೊಡಬಹುದು, ಜೊತೆಗೆ ಅಕ್ಷರಾಭ್ಯಾಸಗಳನ್ನು ಮಾಡಿಸಬಹುದು. ಹಾಗೆಯೇ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಶಬ್ದಗಳ ಪರಿಚಯಗಳನ್ನು ಮಾಡಿಕೊಳ್ಳುವುದು ಬಹಳ ಮುಖ್ಯ. ಕೋಪ ಬಂದಾಗ, ಖುಷಿಯಿಂದಿದ್ದಾಗ, ನೋವಾದಾಗ, ಬೇಸರವಾದಾಗ ಯಾವ ರೀತಿ ವ್ಯಕ್ತಪಡಿಸಬಹುದು, ಮಗುವಿನ ವಯಸ್ಸಿನ ತಕ್ಕಂತೆ ತಿಳಿಸುವುದು ಬಹಳ ಮುಖ್ಯ. ಮಗುವಿಗೆ ಪೂರ್ತಿ ಅರ್ಥವಾಗಬೇಕಂತಿಲ್ಲ, ಆದರೆ ಅಲ್ಲಿಯ ಪದಗಳ ಮತ್ತು ಭಾವಗಳ ಪರಿಚಯವಾಗುವುದು ಮುಖ್ಯ. ಜೊತೆಗೆ ತಾಯಿ ತಂದೆಯರು ಕೆಲಸ ಮಾಡುವಂತಹ ಸಮಯದಲ್ಲಿ ಸಣ್ಣ ಪುಟ್ಟ ಕೆಲಸ ಆ ಮಗುವಿನ ವಯಸ್ಸಿನ ತಕ್ಕಂತೆ, ಅಂದರೆ ತಟ್ಟೆ ಎತ್ತಿಡುವುದು, ಲೋಟವನ್ನು ಸಿಂಕ್ ಹಾಕುವುದು, ಇಂತಹ ಕೆಲಸಗಳನ್ನು ಹೇಳಿದಾಗ ಮಗು ಅದನ್ನು ಸಂಭ್ರಮದಿಂದ ಮಾಡುತ್ತದೆ, ಕೆಲಸವನ್ನು ಕಲಿಯುತ್ತಾ ಹೋಗುತ್ತದೆ. ಇದಕ್ಕಿಂತ ಹೆಚ್ಚು ಕೆಲಸಗಳನ್ನು ಆ ಪುಟ್ಟ ಮಕ್ಕಳಲ್ಲಿ ಮಾಡಿಸುವುದು ಅಗತ್ಯವಿಲ್ಲ. ಇದೇ ಮಗು ಬೆಳೆಯುತ್ತಾ ಬಂದಂತೆ ತಾಯಿ ತಂದೆಯರು ಉದ್ಯೋಗಸ್ಥರಾಗಿರಲಿ, ಬೇರೆ ರೀತಿ ವ್ಯವಹಾರಗಳಲ್ಲಿರಲಿ, ಮಗುವಿನ ದೃಷ್ಟಿಯಿಂದ ಮುಂದಿನ ಹಂತ ಮಗುವನ್ನು ಶಾಲೆಗೆ ಸೇರಿಸುವುದು. ಶಾಲೆಗೆ ಸೇರಿಸುವಾಗ ಮಗುವನ್ನು ಎಂತಹ ಶಾಲೆಗೆ ಸೇರಿಸಬೇಕು, ಆ ಶಾಲೆಯ ವಾತಾವರಣ ತಮ್ಮ ಆರ್ಥಿಕ ಸ್ಥಿತಿಗತಿಗಳಿಗೆ ಅನುಕೂಲವಾಗಿದೆಯೇ, ಅಲ್ಲಿನ ಸಿಬ್ಬಂದಿ ವರ್ಗದವರು ತಮ್ಮ ಮಗುವನ್ನು ಸರಿಯಾದ ರೀತಿ ನೋಡಿಕೊಳ್ಳಬಲ್ಲರು ಎನ್ನುವಂತಹ ಸಮಾಧಾನ, ಕಾನ್ಫಿಡೆನ್ಸ್ ಇರುವ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿರುತ್ತದೆ. ಮಗುವನ್ನು ಶಾಲೆಗೆ ಸೇರಿಸಿದ ತಕ್ಷಣ ಇತರ ಮಕ್ಕಳೊಂದಿಗೆ ಹೊಂದಿಕೊಂಡು ಆಟವಾಡಿಕೊಂಡು ಖುಷಿಯಾಗಿರುತ್ತದೆ ಅಂತ ಊಹಿಸುವುದು ಸ್ವಲ್ಪ ಕಷ್ಟಕರ. ಬಹುಶಃ ಮಗು ಇಂಥ ವಾತಾವರಣಕ್ಕೆ ಹೊಂದಿಕೊಳ್ಳುವ ಸಮಯದಲ್ಲಿ ತಾಯಿ ತಂದೆಯರು ಸ್ವಲ್ಪ ಮಗುವಿನೊಡನೆ ಜಾಸ್ತಿ ಸಮಯ ಕಳೆಯಬೇಕಾಗಬಹುದು. ಇದಕ್ಕೆ ತಾಯಿ ತಂದೆಯರು ತಮ್ಮಲ್ಲೇ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಬೇಕು. ಇದಕ್ಕೆ ಉದ್ಯೋಗಸ್ಥ ತಾಯಿ ತಂದೆಯರು ತಯಾರಾಗಿರಬೇಕು. ಹಲವು ಬಾರಿ ಮಕ್ಕಳು ಶಾಲೆಗೆ ಹೋದ ನಂತರ ತಾಯಿ ತಂದೆಯರಿಂದ ಅಗಲಿ ಹೋಗುವಾಗ ಒಂದು ರೀತಿಯ ಅಭದ್ರತೆ ಕಾಡಬಹುದು. ಇದಕ್ಕೆ ಸಪರೇಷನ್ ಆಂಗ್ಸೈಟಿ ಎನ್ನುತ್ತೇವೆ. ಹೊಸ ವಾತಾವರಣಕ್ಕೆ ಹೊಂದಿಕೊಳ್ಳುವುದಕ್ಕೆ ಆ ಮಗುವಿಗೆ ಸ್ವಲ್ಪ ಸಮಯ ಬೇಕಾಗಬಹುದು ಮತ್ತು ತಾಯಿ ತಂದೆಯರ ಒತ್ತಾಸೆಯಿಂದ ಈ ಭಯದ ನಿವಾರಣೆಯೂ ಸಾಧ್ಯ. ಅದೇ ರೀತಿ ಮನೆಯಿಂದ ಶಾಲೆಗೆ ಬಂದ ಮಗುವಿಗೆ ಅದರ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಇರದಿದ್ದರೆ ಪದೇ ಪದೇ ಆರೋಗ್ಯದ ಸಮಸ್ಯೆಯು ಕೂಡ ಬರಬಹುದು. ಇಂತಹ ಸಮಯದಲ್ಲಿ ತಾಯಿ ತಂದೆಯರು ಮಗುವಿಗೆ ಹೆಚ್ಚಿನ ಸಮಯ ಕೊಡಬೇಕಾದ ಅಗತ್ಯ ಬರುತ್ತದೆ. ಅದಕ್ಕೆ ತಮ್ಮ ಉದ್ಯೋಗ ಎಷ್ಟರ ಮಟ್ಟಿಗೆ ಅವಕಾಶಗಳನ್ನು ಮಾಡಿಕೊಡುತ್ತದೆ ಅನ್ನೋದು ಒಂದು ಮುಖ್ಯವಾದ ವಿಷಯ. ಇದಕ್ಕೆ ಉದ್ಯೋಗಸ್ಥ ತಾಯಿ ತಂದೆಯರು ತಯಾರಾಗಿರಬೇಕಾಗುತ್ತದೆ. ಮಗುವಿನ ಜೊತೆಗೆ ತಾವೇ ಇರಲು ಸಾಧ್ಯವಾಗದಿದ್ದರೆ ಯಾರು ಮಗುವನ್ನು ನೋಡಿಕೊಳ್ಳಬಹುದು ಅನ್ನೋದಕ್ಕೆ ಒಂದು ಸಿದ್ಧತೆ ಮಾಡಿಕೊಳ್ಳುವುದು ಬಹಳ ಮುಖ್ಯ.
ಮಗು ಶಾಲೆಯಿಂದ ಬಂದ ನಂತರ ತನ್ನ ಚಟುವಟಿಕೆಗಳ ಬಗ್ಗೆ ತಾಯಿ ತಂದೆಯರ ಹತ್ತಿರ ಹೇಳಿಕೊಳ್ಳುವಂತಹ ಸಂಭ್ರಮ ನಾವೆಲ್ಲ ಮಕ್ಕಳಲ್ಲಿ ನೋಡಿದ್ದೇವೆ. ಉದ್ಯೋಗಸ್ಥ ತಾಯಿ ತಂದೆಯರು ತಾವೇ ಸಾಕಾಗಿ ಬಂದಾಗ ಈ ಮಗುವಿನ ಮಾತುಗಳನ್ನು ಕೇಳಲು ಎಷ್ಟರ ಮಟ್ಟಿಗೆ ಉತ್ಸಾಹ, ತಾಳ್ಮೆ, ಸಮಯವಿರುತ್ತದೆ ಅನ್ನುವುದು ಒಂದು ಪ್ರಶ್ನೆ. ಪರವಾಗಿಲ್ಲ ಬಿಡು, ಆಮೇಲೆ ಕೇಳ್ತೀನಿ, ನನಗೆ ಬೇರೆ ಕೆಲಸವಿದೆ ಅಂತ ಅನ್ನೋ ಮಾತುಗಳು ಮಗುವಿನ ಮನಸ್ಸು ಮುದಿಡಿಸಬಹುದು. ಇದರ ಕಡೆ ಉದ್ಯೋಗಸ್ಥ ತಾಯಿ ತಂದೆಯರ ಗಮನ ನೀಡಬೇಕು. ಮಗು ತನ್ನ ಕಲಿಕೆಯ ಬಗ್ಗೆ, ಸಹಪಾಠಿಯ ಬಗ್ಗೆ, ಶಿಕ್ಷಕರ ಬಗ್ಗೆ, ಶಾಲೆಯ ಬಗ್ಗೆ ಹೇಳುವುದನ್ನು ಕೇಳಿಕೊಳ್ಳುವಂಥ ವ್ಯವಧಾನ ಖಂಡಿತ ಇರಬೇಕು. ಅದರ ಮುಖಾಂತರವೇ ನಾವು ಮಗುವಿನ ಬಗ್ಗೆ ಮತ್ತು ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾಗಿ ನಾವು ಯಾವ ಗುಣಮಟ್ಟದ ಸಮಯ ಅಂತ ಹೇಳುತ್ತಿದ್ದೇವೋ ಇದು ಆ ಮಗುವಿನ ಮಾತನ್ನು ಆಲಿಸುವುದರಲ್ಲೂ ಇದೆ. ಶಾಲೆಗೆ ಹೋದಾಗ ಅಲ್ಲಿ ಕೊಡುವಂತಹ ಹೋಮ್ವರ್ಕ್ ಮಾಡಿಸಬೇಕು. ಕೆಲವೊಮ್ಮೆ ಅಮ್ಮ ನಾನು ಹೋಮ್ವರ್ಕ್ ಬರೆಯೋಲ್ಲ, ಕೈ ನೋವು, ಆಮೇಲೆ ಬರಿತೀನಿ, ನೀನೇ ಬರೆದುಕೊಡು, ನಾನು ಇವಾಗ ಮಾಡಲ್ಲ, ನಿದ್ದೆ ಬರುತ್ತಿದೆ ಅನ್ನೋದು ನಾವು ನೋಡಿದ್ದೀವಿ. ಹಾಗೆಯೇ ಶಾಲೆಗೆ ಹೋಗುವ ಸಮಯ ಬರುತ್ತಿದ್ದಾಗ ನನಗೆ ಹೊಟ್ಟೆ ನೋವು, ತಲೆನೋವು, ನಾನು ಇವತ್ತು ಶಾಲೆಗೆ ಹೋಗಲ್ಲ, ಈ ಥರದ ಮಾತುಗಳನ್ನು ಕೇಳುವಾಗ ಅದರ ಹಿಂದಿನ ಕಾರಣಗಳು ಊಹಿಸಿಕೊಳ್ಳುವುದು ಬಹಳ ಮುಖ್ಯ. ಇದಕ್ಕೆ ಉದ್ಯೋಗಸ್ಥ ತಾಯಿ ತಂದೆಯರು ಸಿಡುಕಾಟ ಮಾಡದೆ ತನ್ನ ಮಗುವಿನ ಅಗತ್ಯ ಏನಿದೆ, ಯಾಕೆ ಅದರ ವರ್ತನೆ ಈ ರೀತಿ ಇದೆ, ಅದನ್ನು ತಾವು ಹೇಗೆ ಸರಿಪಡಿಸಬಹುದು ಅನ್ನುವುದರ ಕಡೆ ಗಮನ ಹರಿಸಬೇಕು. ಹಾಗೆ ಶಾಲೆಯ ಶಿಕ್ಷಕರಿಂದ ಮಗುವಿನ ಭೀತಿ ನೀತಿಗಳ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗಬೇಕು. ಶಾಲೆಗಳಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ನಲ್ಲಿ ಕೂಡ ಭಾಗವಹಿಸಲು ಸಮಯ ಹೊಂದಿಸಿಕೊಳ್ಳಬೇಕು. ಕಾಲಕ್ಕೆ ಮಗುವಿನ ಜೊತೆಗೆ ಹೆಚ್ಚಿನ ಸಮಯ ಕಳೆಯುವ ಕಾಲದಲ್ಲಿ ಅದರ ಬೆಳವಣಿಗೆ ಹಾಗೂ ಮಾನಸಿಕ ಸ್ಥೈರ್ಯ ಧೈರ್ಯಗಳ ಬಗ್ಗೆ ಗಮನ ಹರಿಸಲೇಬೇಕು. ಇಡೀ ದಿನ ಶಾಲೆಯಲ್ಲಿ ಕಾಲ ಕಳೆಯುವ ಮಕ್ಕಳಿಗೆ ನಾವು ಸ್ನ್ಯಾಕ್ ಬಾಕ್ಸ್ ಮತ್ತು ಊಟದ ಡಬ್ಬಿಗಳು ಕಳಿಸುವುದು ಸಹಜ. ಅದು ಪೂರ್ತಿ ತಿಂತಾ ಇದೆಯಾ ಇಲ್ವಾ, ತಿಂದಿದ್ದನ್ನು ತಾನೇ ತಿಂತಿದ್ಯಾ, ತಿನ್ನಲು ಸಮಯ ಇದೆಯಾ ಇಲ್ಲವಾ ಅನ್ನೋದ್ರ ಕೂಡ ಗಮನ ಹರಿಸಬೇಕು. ಬರುತ್ತಿದ್ದಂತೆ ಡಬ್ಬಿ ಖಾಲಿ ಇದೆಯಾ ಅಂತ ನೋಡಬೇಕು. ತಿನ್ನದಿದ್ದಲ್ಲಿ ರೇಗಾಟ ಮಾಡೋದಕ್ಕಿಂತ ಆರೋಗ್ಯವಾಗಿ ಬೆಳೆಯಲು ಬೇಕಷ್ಟು ತಿನ್ನುವುದು ಎಷ್ಟು ಮುಖ್ಯ ಅನ್ನೋದು ಈ ಗುಣಮಟ್ಟದ ಸಮಯದ ಕಾಲ ಕಳೆಯುವುದರಲ್ಲಿ ಮಗುವಿಗೆ ತಿಳಿಸಿಕೊಡಬೇಕಾಗುತ್ತದೆ. ಬೆಳೆಯುತ್ತಿರುವ ಮಗುವಿಗೆ ನಿಧಾನವಾಗಿ ತನ್ನ ಯೂನಿಫಾರ್ಮ್, ಶೂಸ್, ಸ್ಕೂಲ್ ಬ್ಯಾಗ್ ಎಲ್ಲವನ್ನು ಅದರ ಜಾಗದಲ್ಲಿ ಇಡುವುದಾಗಿ ನಿಧಾನವಾಗಿ ಕಲಿಸುವುದು ತಾಯಿ ತಂದೆಯರ ಜವಾಬ್ದಾರಿ. ಉದ್ಯೋಗಸ್ಥರೇ ಇರಲಿ ಇಲ್ಲದಿರಲಿ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕಾದರೆ ಮಗು ಸ್ವಾತಂತ್ರ್ಯವನ್ನು ಬೆಳೆಸಿಕೊಳ್ಳುವುದರ ಜೊತೆಗೆ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳುವುದು ಅತ್ಯಗತ್ಯವಾಗಿರುತ್ತದೆ. ಇದನ್ನು ತಿಳಿಸಿಕೊಡುವಂಥ ತಾಯಿ ತಂದೆಯರಿಗೆ ಸಹನೆ, ತಾಳ್ಮೆ ಬಹಳ ಮುಖ್ಯ. ತಮ್ಮ ಕೆಲಸ ಮುಗಿಸುವ ಕಾರಣಕ್ಕೋಸ್ಕರ ಮಗುವಿನ ಊಟ ಬೇಗ ಮುಗಿಯಲಿ, ಇತರ ಕೆಲಸಗಳಿಗೆ ಅನುಕೂಲವಾಗಲಿ ಅನ್ನುವ ಕಾರಣಕ್ಕೆ ತಾಯಿ ತಂದೆಯರು ಮಗುವಿನ ಜೊತೆ ಸಮಯ ಕಳೆಯುವುದರ ಬದಲು ಮಗುವಿಗೆ ಟಿವಿ ನೋಡಲು ಮೊಬೈಲ್ ಕೊಟ್ಟು ತಮ್ಮ ಸಮಯವನ್ನು ತಮಗಾಗಿ ಉಳಿಸಿಕೊಳ್ಳುವುದರ ಬಗ್ಗೆ ನಾವು ಗಮನಿಸುತ್ತಿದ್ದೇವೆ. ಇದು ನಿರೀಕ್ಷಿತ ಪರಿಣಾಮವನ್ನು ಖಂಡಿತ ನೀಡಲಾರದು. ನಮಗೆ ಉಳಿಸಲೇಬೇಕಾದ ಸಮಯ ಬೇರೆ ರೀತಿಯಲ್ಲಿ ಉಳಿಸಿಕೊಳ್ಳಬಹುದು ಹೊರತು ಮಗುವಿಗಾಗಿ ನಾವು ನೀಡುವ ಸಮಯವನ್ನು ಕಡಿತ ಮಾಡುವುದು ಸರಿಯಲ್ಲ. ಈ ಒಡನಾಟ ಸಮಯವೇ ಬಾಂಧವ್ಯ ಬೆಳೆಸಲು ಸಹಕಾರಿ. ಮುಂದಿನ ಹಂತದಲ್ಲಿ ಮಗು ಪ್ರಾಥಮಿಕ ಶಾಲೆಗೆ ಬರುವಂತಹ ಸಮಯ 1ನೇ ಅಥವಾ 2ನೇ ತರಗತಿ, ಅಂದರೆ 6-7 ವರ್ಷ ಇರಬಹುದು. ಈ ಮಗುವಿನ ತಿಳುವಳಿಕೆಯ ಮಟ್ಟ ಹೆಚ್ಚುತ್ತಾ ಇರುತ್ತದೆ. ತನ್ನ ಸಹಪಾಠಿಯ ಮನೆಯಲ್ಲಿ ಅವರ ತಾಯಿ ತಂದೆಯರ ಜೊತೆ ಸಮಯ ಕಳೆಯುವಂತಹ ಬದುಕಿನ ರೀತಿಗೂ ತನ್ನ ಮನೆಯ ರೀತಿಗೂ ವ್ಯತ್ಯಾಸವನ್ನು ಗಮನಿಸಿಕೊಳ್ಳುವ ಶಕ್ತಿಯನ್ನು ಪಡೆಯುತ್ತಾ ಹೋಗುತ್ತದೆ. ಹಾಗಾಗಿ ನಾವು ಮಗುವಿನ ಜೊತೆ ಇರುವಾಗ ತಮ್ಮ ಮನೆಯ ಶೈಲಿಯ ಬಗ್ಗೆ ತಿಳಿಸುವುದು ಮುಖ್ಯ.
ಸಾಮಾನ್ಯವಾಗಿ ನಾವು ನೋಡುತ್ತಿರುವಂತೆ ತಾಯಿ ತಂದೆಯರು ಹೇಳೋದು, ನಿನಗೋಸ್ಕರ, ನಿನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ದುಡಿತಿದ್ದೇವೆ, ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಹೇಳುವುದು ಎಷ್ಟರ ಮಟ್ಟಿಗೆ ಸರಿ? ಆ ವಯಸ್ಸಿನ ಮಕ್ಕಳಿಗೆ ಬೇಕಿರುವುದು ತಾಯಿ ತಂದೆಯರ ವಾತ್ಸಲ್ಯ. ಆದ್ದರಿಂದ ಇಲ್ಲಿ ಸಂಬಳ, ದುಡ್ಡು, ಗಳಿಕೆ ಈ ವಿಷಯವನ್ನು ಎತ್ತದೆ ತಮ್ಮ ಉದ್ಯೋಗ ಎಷ್ಟು ಅವರವರ ಜೀವನಕ್ಕೆ ಪರಿಣಾಮಕವಾಗಿ ಸಹಾಯವಾಗಬಹುದು ಎನ್ನುವುದು ತಿಳಿಸುವುದಷ್ಟೇ ಮುಖ್ಯ. ಪ್ರಾಥಮಿಕ ಶಾಲೆಯಲ್ಲಿ ನೀಡುವ ಪ್ರಾಜೆಕ್ಟ್ ವರ್ಕ್ಗಳಿರಬಹುದು, ಯೂನಿಟ್ ಟೆಸ್ಟ್ ಇರಬಹುದು, ಎಕ್ಸಾಮ್ಸ್ ಇರಬಹುದು. ಅಂತಹ ಸಮಯದಲ್ಲಿ ತಾಯಿ ತಂದೆಯರು ಮಗುವಿಗೆ ಕೊಡಬೇಕಾದ ಸಮಯ ಹೆಚ್ಚಾಗುತ್ತಾ ಹೋಗುತ್ತದೆ. ಹಾಗಾಗಿ ಸಮಯವನ್ನು ಯಾರು ನೀಡಬೇಕು, ತಾಯಿಯೋ ತಂದೆಯೋ ಅಥವಾ ಇಬ್ಬರೂ ಕೊಡಬೇಕಾ ಎಂಬುದನ್ನು ತಾಯಿ ತಂದೆಯರಲ್ಲಿ ಹೊಂದಾಣಿಕೆ ಅಥವಾ ಅಡ್ಜಸ್ಟ್ಮೆಂಟ್ ಅಗತ್ಯವಿದೆ. ಶನಿವಾರ ಭಾನುವಾರ ಹಾಲಿಡೇಸ್ನಲ್ಲಿ ಮಗುವಿನ ಜೊತೆ ಹೊರಗಡೆ ಸುತ್ತಾಟದ ಜೊತೆಗೆ ಮಗುವಿನ ಕಲಿಕೆಯ ಎಷ್ಟು ಸಮಯ ಕೊಡಬೇಕಾಗುತ್ತದೆ ಎಂಬುದು ತಾಯಿ ತಂದೆಯರೇ ನಿರ್ಧಾರ ಮಾಡಬೇಕು. ಈಗ 6-7 ವರ್ಷಗಳ ವಯಸ್ಸಿನ ಮಕ್ಕಳಿಗೆ ಶಾಲೆಯ ಕಲಿಕೆಯ ಒಂದೇ ಅಲ್ಲದೆ ಮನೆಯ ವಾತಾವರಣದ ಬಗ್ಗೆಯೂ ತಿಳುವಳಿಕೆ ನೀಡಬೇಕು. ಮಾತಿನ ಜವಾಬ್ದಾರಿ, ಮನೆಯ ಕೆಲಸಗಳ ಅರಿವು, ಅದೇ ರೀತಿ ಅತಿಥಿ ಸತ್ಕಾರ, ಹಿರಿಯರು ದೊಡ್ಡವರ ಜೊತೆ ಸಂಭಾಷಣೆ ಮಾಡುವುದರ ಬಗ್ಗೆ ತಿಳಿಸಿಕೊಡಬೇಕಾಗುತ್ತದೆ. ಉದ್ಯೋಗಸ್ಥ ತಾಯಿ ತಂದೆಯರಿಗೆ ಬರುವ ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಮಗುವಿನ ಕೈಯಲ್ಲಿ ಮನೆಯ ಕೀಲಿಯನ್ನು ಕೊಡಬೇಕಾಗಬಹುದು. ಈ 6-7 ವರ್ಷದ ಮಕ್ಕಳಿಗೆ ತಾವೇ ಮನೆಯಲ್ಲಿ ಇರಬಲ್ಲೆವು ಅನ್ನುವ ಧೈರ್ಯ ಕಲಿಸುವುದು ಮುಖ್ಯ. ಅದೇ ರೀತಿ ತನ್ನ ಜವಾಬ್ದಾರಿಯನ್ನು ತಾನೇ ಹೊರುವುದು ಮುಖ್ಯವಾಗುತ್ತದೆ. ಈ ಕೀನ ಜವಾಬ್ದಾರಿ ಕೊಡೋದು ಕೂಡ ಸುಮಾರು ಕುಟುಂಬಗಳಲ್ಲಿ ಅನಿವಾರ್ಯವಾಗಿರುತ್ತದೆ. ಕೊಡಲೇಬೇಕಾದಾಗ ಕೀಲಿಯನ್ನು ಯಾವ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಹೇಗೆ ಜೋಪಾನದಿಂದ ಇರಬೇಕು, ಅಪರಿಚಿತರಿಗೆ ಕೊಡದಿರೋದು ಹೇಗೆ ಎಂದು ತಿಳಿಸಿಕೊಡುವುದು ಬೇಕಾಗುತ್ತದೆ. ಈ ಸಮಯದಲ್ಲಿ ನಾವು ಸಮಾಜದಲ್ಲಿ ಆಗುತ್ತಿರುವ ಹಲವಾರು ಆಘಾತಕಾರಿ ಸನ್ನಿವೇಶಗಳನ್ನು ಗಮನಿಸುತ್ತಿರುತ್ತೇವೆ. ಬಹುಶಃ ಇದು ಹೆದರಿಕೊಳ್ಳುವ ಕಾರಣಗಳು ಇಲ್ಲದಿದ್ದರೂ ತಮ್ಮ ಜಾಗರೂಕತೆಯಲ್ಲಿ ಇರಬೇಕಾಗುತ್ತದೆ. ಉದ್ಯೋಗಸ್ಥ ತಾಯಿ ತಂದೆಯರು ಸಮಾಧಾನವಾಗಿ ಮಗುವಿಗೆ ಗಾಬರಿಯಾಗದಂತೆ ತಿಳಿಸಿಕೊಡುವುದು. ಮಗುವಿಗೆ ಯಾವುದಾದರ ಅಹಿತಕರ ಅನುಭವಗಳು ಆದರೆ ಅದನ್ನು ತಾಯಿ ತಂದೆಯರಿಗೆ ಹೇಳಬೇಕೋ ಬೇಡವೋ ಎನ್ನುವ ಗೊಂದಲ ಇರಬಹುದು. ಅಂತಹ ಮಕ್ಕಳು ತನ್ನ ಭಾವನೆಗಳನ್ನು, ಅನುಭವಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡಿ. ಯಾವ ಮಕ್ಕಳು ತಮ್ಮ ಭಾವನೆಗಳನ್ನು ಹೇಳಿಕೊಳ್ಳಲಾಗದೆ ಅದುಮಿಟ್ಟುಕೊಂಡು ಭಯ ಹಿಂಜರಿಕೆಯಿಂದ ಬೆಳೆಯುತ್ತಿದ್ದಾರೋ ಅಂತಹ ಮಕ್ಕಳು ಸದಾಕಾಲ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರಬಹುದು ಅಥವಾ ಯಾವುದೇ ಕಾರ್ಯಗಳನ್ನು ಮುನ್ನುಗ್ಗಿ ಮಾಡಲು ಧೈರ್ಯ ವಹಿಸದೇ ಇರುತ್ತಾರೆ. ಇಂತಹ ಭಾವನೆಗಳನ್ನು ವ್ಯಕ್ತಪಡಿಸಲು ಅವಕಾಶ ಮಾಡಿಕೊಡಿ. ಮತ್ತೆ ಸಾಧ್ಯವಾದಷ್ಟು ನಿರ್ವಹಣೆ ಮಾಡಿಕೊಳ್ಳಬೇಕು ತಾಯಿ ತಂದೆಯರು ಕೂಡ. ಇತ್ತೀಚಿನ ಸಮಾಜದಲ್ಲಿ ಎಲ್ಲ ಕುಟುಂಬಗಳಲ್ಲಿ ಸೌಹಾರ್ದತೆ ಕಡಿಮೆಯಾಗುತ್ತಿರುವುದನ್ನು ಗಮನಿಸುತ್ತಿದ್ದೇವೆ. ಹಾಗೆಯೇ ವೈವಾಹಿಕ ಜೀವನದಲ್ಲಿ, ಸಾಂಗತ್ಯದಲ್ಲಿ ಹೊಂದಾಣಿಕೆ ಇರೋದು ವಿವಿಧ ರೀತಿಯಲ್ಲಿ ದೂರವಾಗುವುದನ್ನು ನಾವು ನೋಡಿದ್ದೇವೆ. ಅದು ಪತಿ ಪತ್ನಿಯರ ನಡುವೆ ಉದ್ಯೋಗ ಕಾರಣದಿಂದ ದೂರ ಊರುಗಳಲ್ಲಿ ಇರುವಂಥ ಸಂದರ್ಭಗಳಲ್ಲಿಯೂ ಇರಬಹುದು. ಅದೇ ರೀತಿ ವಿಚ್ಛೇದನಗಳಿಂದ ಬೇರೆಯಾಗಿರುವಂಥ ತಾಯಿ ತಂದೆಯರು, ಹಾಗೆ ತಾಯಿ ತಂದೆಯರು ಯಾರೋ ಒಬ್ಬರು ಅಕಾಲ ಮೃತ್ಯುವಿಗೆ ತುತ್ತಾಗಿದ್ದರೆ ಅಂತಹ ಸಮಯದಲ್ಲಿ ಮಗುವಿನ ಪಾಲನೆ, ಪೋಷಣೆ ಒಂದೇ ಪೋಷಕರ ಜವಾಬ್ದಾರಿ. ಅವರದೇ ಒತ್ತಡಗಳಿಂದ ಮಗುವಿಗೆ ಕೊಡಬೇಕಾದ ಗುಣಮಟ್ಟ ಸಮಯ ಕಡಿಮೆ ಆಗಬಹುದು. ಇಂತಹ ಸಮಸ್ಯೆಗಳನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬಹುದು? ಅವರು ತನ್ನ ಜೀವನದ ಜವಾಬ್ದಾರಿಯನ್ನು ಹೊರುವುದರ ಜೊತೆಗೆ ಈ ವಿಷಯದ ಬಗ್ಗೆ ಕೂಡ ಆಲೋಚನೆ ಮಾಡುವುದು ಮುಖ್ಯವಾಗಿರುತ್ತದೆ. ಎಲ್ಲದಕ್ಕೂ ಬಹುಶಃ ಮೂಲ ಮಂತ್ರ ಸಹನೆ ಮತ್ತು ತಾಳ್ಮೆ.
ನಾವು ಗಮನಿಸಿರುವುದೇನೆಂದರೆ ಸದೃಢ ಆರೋಗ್ಯ, ಸಂತೋಷಕರ ಬಾಲ್ಯ, ಉತ್ತಮ ಮಾರ್ಗದರ್ಶನ ಹಾಗೂ ಒಳ್ಳೆಯ ಪೋಷಣೆಯಿಂದ ಬೆಳೆದ ಮಕ್ಕಳು ತಮ್ಮ ಮುಂದಿನ ಜೀವನದಲ್ಲಿ ಬಹಳ ಉತ್ತಮ ಮಟ್ಟದ ಜೀವನವನ್ನು ನಡೆಸುತ್ತಾರೆ. ಹಾಗಾಗಿ ಮಕ್ಕಳ ಜೊತೆಗೆ ಉತ್ತಮ ರೀತಿಯ ಸಂವಹನವನ್ನು ಪ್ರತಿದಿನ ಅವಕಾಶ ಇದ್ದಷ್ಟು ಒಳ್ಳೆಯ ರೀತಿಯಲ್ಲಿ ಸಮಯ ಕಳೆಯುವುದು ಮುಖ್ಯವಾಗಿರುತ್ತದೆ. ನನ್ನ ಈ ಕೆಲವು ಮಾತುಗಳನ್ನು ಆಲಿಸಿದ ಕೇಳುಗರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಧನ್ಯವಾದಗಳು.